ಭಾರತ ಕೆನಡಾ ಸಂಯುಕ್ತ ಹೇಳಿಕೆಯನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಅವರು ಜಾಗತಿಕ ಉದ್ವಿಗ್ನತೆಗಳ ನಡುವೆ ಭಾರತದ ಸ್ಪಷ್ಟ ನಿಲುವನ್ನ ಮತ್ತೊಮ್ಮೆ ವಿಶ್ವದ ಮುಂದಿಟ್ಟಿದ್ದಾರೆ. ವಿಶ್ವದ ವಿವಿಧ ಭಾಗಗಳಲ್ಲಿ ನಡೆಯುತ್ತಿರುವ ಸಂಘರ್ಷಗಳ ಬಗ್ಗೆ ಉಲ್ಲೇಖಿಸಿದ ಅವರು ಭಾರತದ ನಿಲುವು ಸ್ಪಷ್ಟವಾಗಿದೆ. ನಾವು ಯಾವಾಗಲೂ ಶಾಂತಿ ಮತ್ತು ಸ್ಥಿರತೆಯನ್ನು ಕಾಪಾಡುವಂತೆ ಕರೆ ನೀಡಿದ್ದೇವೆ ಎಂದು ಹೇಳಿದರು. ಇಂಡಿಯಾ ಕೆನಡಾ ಸಂಯುಕ್ತ ವೇದಿಕೆಯಲ್ಲಿ ಮಾತನಾಡಿದ ಮೋದಿ, ಪ್ರಜಾಪ್ರಭುತ್ವ ರಾಷ್ಟ್ರಗಳು ಒಂದಾಗಿ ನಿಂತಾಗ ಶಾಂತಿಯ ಧ್ವನಿ ಇನ್ನಷ್ಟು ಬಲವಾಗ್ತದೆ ಎಂಬ ಸಂದೇಶವನ್ನು ನೀಡಿದರು. ಎರಡೂ ಪ್ರಜಾಪ್ರಭುತ್ವ ರಾಷ್ಟ್ರಗಳು ಒಂದಾಗಿ ನಿಂತಾಗ ಶಾಂತಿಯ ಪರವಾದ ಧ್ವನಿ ಇನ್ನಷ್ಟು ಪ್ರಭಾವವಾಗುತ್ತೆ ಎಂಬ ಅವರ ಮಾತುಗಳು ಜಾಗತಿಕ ರಾಜಕೀಯದ ಸನ್ನಿವೇಶದಲ್ಲಿ ಮಹತ್ವವನ್ನು ಪಡೆದುಕೊಂಡಿದೆ. ಭಾರತ ಮತ್ತು ಕೆನಡಾ ನಡುವಿನ ಸಹಕಾರವು ಕೇವಲ ದ್ವಿಪಕ್ಷೀಯ ಸಂಬಂಧಗಳಿಗೆ ಸೀಮಿತವಾಗಿಲ್ಲ, ಅದು ಜಾಗತಿಕ ಶಾಂತಿ ಮತ್ತು ಭದ್ರತೆಗೂ ಸಹಕಾರವಾಗಬಹುದು ಎಂಬ ಅರ್ಥವನ್ನು ನೀಡಿದೆ. ಮಧ್ಯಪ್ರಾಚ್ಯದಲ್ಲಿ ಉಲ್ಬಣಗೊಂಡಿರುವ ಪರಿಸ್ಥಿತಿಯ ಬಗ್ಗೆ ಅವರು ವಿಶೇಷವಾಗಿ ಉಲ್ಲೇಖಿಸಿದರು. ಪಶ್ಚಿಮ ಏಷ್ಯಾದ ಪ್ರಸ್ತುತ ಪರಿಸ್ಥಿತಿ ನಮಗೆ ಆಳವಾದ ಚಿಂತೆಯ ವಿಷಯವಾಗಿದೆ ಎಂದು ಪ್ರಧಾನಿ ಹೇಳಿದರು. ಇತ್ತೀಚಿನ ಸಂಘರ್ಷಗಳು, ಕ್ಷಿಪಣಿ ದಾಳಿಗಳು ಮತ್ತು ಪ್ರತಿದಾಳಿಗಳ ಹಿನ್ನೆಲೆ ಭಾರತದ ನಿಲುವನ್ನು ಸಮತೋಲನದಿಂದ ವ್ಯಕ್ತಪಡಿಸಿದೆ. ಯುದ್ಧದ ಬದಲು ಸಂವಾದ ಮತ್ತು ರಾಜತಾಂತ್ರಿಕ ಮಾರ್ಗವೇ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಎಂದು ಮೋದಿ ಒತ್ತಿ ಹೇಳಿದರು. ಭಾರತದ ವಿದೇಶಾಂಗ ನೀತಿ ಬಹುಕಾಲದಿಂದ ಸಂವಾದ ಮತ್ತು ರಾಜತಾಂತ್ರಿಕತೆ ಎಂಬ ತತ್ವದ ಮೇಲೆ ನಿಂತಿದೆ. ಸಂಘರ್ಷಗಳ ಪರಿಹಾರಕ್ಕೆ ಅಸ್ತ್ರಗಳಿಗಿಂತ ಮಾತುಕತೆಗಳು ಮುಖ್ಯವೆಂದು ಭಾರತ ನಿರಂತರವಾಗಿ ಹೇಳುತ್ತಾ ಬಂದಿದೆ. ಈ ನಿಲುವು ಭಾರತವನ್ನ ಜಾಗತಿಕ ವೇದಿಕೆಯಲ್ಲಿ ಸಮತೋಲನದ ಮತ್ತು ಜವಾಬ್ದಾರಿಯುತ ರಾಷ್ಟ್ರವಾಗಿ ತೋರಿಸಿದೆ. ಪ್ರಧಾನಿ ಮೋದಿ ತಮ್ಮ ಭಾಷಣದಲ್ಲಿ ಮತ್ತೊಂದು ಮಹತ್ವದ ಅಂಶವನ್ನು ಉಲ್ಲೇಖಿಸಿದರು. ಪಶ್ಚಿಮ ಏಷ್ಯಾದಲ್ಲಿರುವ ಭಾರತೀಯ ನಾಗರಿಕರ ಸುರಕ್ಷತೆ, ಆ ಪ್ರದೇಶದಲ್ಲಿರುವ ಎಲ್ಲಾ ಭಾರತೀಯರ ಭದ್ರತೆಯನ್ನ ಖಚಿತಪಡಿಸಿಕೊಳ್ಳಲು ನಾವು ಎಲ್ಲ ರಾಷ್ಟ್ರಗಳೊಂದಿಗೆ ಸಮೀಪದಿಂದ ಕೆಲಸವನ್ನ ಮಾಡುತ್ತಿದ್ದೇವೆ ಎಂದು ಅವರು ಭರವಸೆಯನ್ನು ನೀಡಿದರು. ಮಧ್ಯಪ್ರಾಚ್ಯ ದೇಶಗಳಲ್ಲಿ ಲಕ್ಷಾಂತರ ಭಾರತೀಯರು ಉದ್ಯೋಗ ಮತ್ತು ವ್ಯಾಪಾರ ಉದ್ದೇಶಕ್ಕಾಗಿ ವಾಸಿಸುತ್ತಿದ್ದಾರೆ. ಸಂಘರ್ಷದ ಪರಿಸ್ಥಿತಿಯಲ್ಲಿ ಅವರ ಸುರಕ್ಷತೆ ಭಾರತ ಸರ್ಕಾರದ ಪ್ರಾಥಮಿಕ ಆದ್ಯತೆಯಾಗಿದೆ. ಈ ಹೇಳಿಕೆ ಭಾರತ ಕೆನಡಾ ಸಂಬಂಧಗಳಿಗೆ ಹೊಸ ಗತಿಯನ್ನು ನೀಡುವ ಸಾಧ್ಯತೆಯೂ ಇದೆ. ಇತ್ತೀಚಿನ ವರ್ಷಗಳಲ್ಲಿ ಕೆಲವು ರಾಜತಾಂತ್ರಿಕ ಸವಾಲುಗಳನ್ನು ಎದುರಿಸಿದ್ದ ಎರಡೂ ರಾಷ್ಟ್ರಗಳು ಈಗ ಜಾಗತಿಕ ವಿಷಯಗಳಲ್ಲಿ ಸಹಕಾರದ ಧೋರಣೆಯನ್ನು ತೋರಿಸುತ್ತವೆ. ಶಾಂತಿ, ಸ್ಥಿರತೆ ಮತ್ತು ಪ್ರಜಾಪ್ರಭುತ್ವ ಮೌಲ್ಯಗಳ ಆಧಾರದ ಮೇಲೆ ಸಹಕಾರ ಮುಂದುವರಿಸುವ ಸೂಚನೆ ಸಂಯುಕ್ತ ಹೇಳಿಕೆಯಲ್ಲಿ ಸ್ಪಷ್ಟವಾಗಿದೆ. ಜಾಗತಿಕ ಮಟ್ಟದಲ್ಲಿ ಹೆಚ್ಚುತ್ತಿರುವ ಉದ್ವಿಗ್ನತೆ, ಯುದ್ಧ ಮತ್ತು ಭದ್ರತಾ ಸವಾಲುಗಳ ನಡುವೆ ಭಾರತದ ನಿಲುವು ಸಮತೋಲನದ ಹಾಗೂ ಶಾಂತಿ ಕೇಂದ್ರಿತವಾಗಿದೆ. ವಿಶ್ವದ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರಗಳಾಗಿರುವ ಭಾರತ ಸಂಘರ್ಷಗಳ ಮಧ್ಯೆ ಮಧ್ಯಸ್ಥಿಕೆಯ ಪಾತ್ರ ವಹಿಸುವ ಸಾಧ್ಯತೆಯೂ ಇದೆ ಎಂದು ಅಭಿಪ್ರಾಯಗಳು ಕೇಳಿಬರ್ತಿದೆ. ಒಟ್ಟಾರೆಯಾಗಿ ಭಾರತ ಕೆನಡಾ ಸಂಯುಕ್ತ ಹೇಳಿಕೆಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೀಡಿದ ಸಂದೇಶವು ಜಾಗತಿಕ ಶಾಂತಿ, ಸಂವಾದ ಮತ್ತು ನಾಗರಿಕರ ಸುರಕ್ಷತೆ ಕುರಿತು ಭಾರತದ ಬದ್ಧತೆಯನ್ನ ಮತ್ತೊಮ್ಮೆ ದೃಢಪಡಿಸಿದೆ. ಮಧ್ಯಪ್ರಾಚ್ಯದ ಸವಾಲಿನ ಸಂದರ್ಭದಲ್ಲೂ ಭಾರತ ತನ್ನ ತಟಸ್ಥ ಮತ್ತು ಶಾಂತಿಪರ ನಿಲುವನ್ನು ಮುಂದುವರೆಸುತ್ತಿರುವುದು ಗಮನಾರ್ಹವಾಗಿ ಕಂಡುಬಂದಿದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.